ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಯುಪಿಎಸ್ಸಿ ಪರೀಕ್ಷೆ 2025ರಲ್ಲಿ ಸಂಕೇಶ್ವರದಲ್ಲಿ ನೆಲೆಸಿರುವ ಮಹಾದೇವ್ ನಗರ್ ಹತ್ತಿರ ಇರುವ ಸ್ವಗೃಹದಲ್ಲಿ ಇಂದು ತೇಜ್ ಪ್ರಭು ವಾಹಿನಿಯೊಂದಿಗೆ ಯುಪಿಎಸ್ಸಿಯಲ್ಲಿ ಆಲ್ ಇಂಡಿಯಾ 53 ರ್ಯಾಂಕ್ ಮತ್ತು ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್ ಪಡೆದಂಥ ಕಿರಣ್ ಎಸ್ ಕಮ್ತೆ IAS ಇವರ ಸಂದರ್ಶನದೊಂದಿಗೆ ತೇಜ್ ಪ್ರಭು ವಾಹಿನಿಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ನೋಡೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಕಮ್ತೆ. ನಾನು ಈ ವರ್ಷದ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ನಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 53 ಗಳಿಸಿದ್ದೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಆಲ್ಸೋ ದಿ ಸ್ಟೇಟ್ ಟಾಪರ್ ಫಾರ್ ಕರ್ನಾಟಕ. ಇದು ನನ್ನ ಲಾಸ್ಟ್ ಮತ್ತು 6th ಅಟೆಂಪ್ಟ್ ಇತ್ತು. ಸೊ ಫೈನಲಿ ಒಂದು ರ್ಯಾಂಕ್ ಬಂತು ಆ್ಯಂಡ್ ಒಳ್ಳೆ ರ್ಯಾಂಕ್ ಕೂಡ ಬಂದಿರೋದು ತುಂಬ ಖುಷಿ ಆಗ್ತಿದೆ ಸರ್. ನನ್ನ ಸ್ಕೂಲ್ ಎಜುಕೇಷನ್ ತುಂಬ ಜಾಗಗಳಲ್ಲಾಯಿತು. ಇನಿಷಿಯಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಫಸ್ಟ್ ಸ್ಟ್ಯಾಂಡರ್ಡ್ ನನ್ನ ಮಹಾರಾಷ್ಟ್ರದಲ್ಲಾಯಿತು, ಲಾತೂರಲ್ಲಿ. ತದನಂತರ 3rd ಸ್ಟ್ಯಾಂಡರ್ಡ್ to 8th ಸ್ಟ್ಯಾಂಡರ್ಡ್ ಹುಬ್ಬಳ್ಳಿಯಲ್ಲಾಯಿತು, KLE MSAK ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ. 8th, 9th and 10th KLE ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಗದಗಲ್ಲಾಯಿತು. ದೆನ್ PUC JI ಬಾಗೇವಾಡಿ ನಿಪ್ಪಾಣಿನಲ್ಲಾಯಿತು. ದೆನ್ 2014ಇಂದ 18ನಲ್ಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ರೋಕೆ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಳಗಾವಿಯಿಂದ ಪಡೆದೆ. 2020 ಮಾರ್ಚಿಂದ ನಾನು ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ನ ಶುರು ಮಾಡಿದೆ. ಈಗ ಗ್ರಾಮೀಣ ಭಾಗದಲ್ಲಿ ಭಾಳಷ್ಟು ಪೊಟೆನ್ಷಿಯಲ್ ಇರೋದು ಅಲ್ಲೇ ಸರ್. ಬಟ್ ಅದೊಂದು ಸೆನ್ಸ್ ಆಫ್ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋದ್ರಿಂದ ಆ ಪೊಟೆನ್ಷಿಯಲ್ ರಿಯಾಲಿಟಿ ಟರ್ನ್ ಆಗಲ್ಲ. ಸೊ ಭಾಳಷ್ಟು ಅವೇರ್ನೆಸ್ ಮತ್ತು ಸಪೋರ್ಟ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ರೆ, ಬಿ ಇಟ್ ಥ್ರೂ ಗೌರ್ಮೆಂಟ್ ಆರ್ ಪ್ರೈವೇಟ್ ರಿಸೋರ್ಸಸ್, ಡೆಫಿನೆಟ್ಲಿ ಆ ಒಂದು ಪೊಟೆನ್ಷಿಯಲ್ನ ವಿ ಕ್ಯಾನ್ ಟ್ರಾನ್ಸ್ಲೇಟ್ ಇನ್ ಟು ರಿಯಾಲಿಟೀಸ್. ಈ ಸಾಧನೆ ಮಾಡಲಿಕ್ಕೆ ತಂದೆ ತಾಯಿಯವರು ಏನು ನಿಮಗೆ ಕೊಡುಗೆ ಇದೆ? ಡೆಫಿನೆಟ್ಲಿ ವಿದೌಟ್ ದೆಮ್ ಈ ಒಂದು ಪ್ರೊಸೆಸ್ ಇಷ್ಟು ದೂರ ಬರೋಕ್ಕಾಗಲ್ಲ. ದೇ ಆರ್ ದಿ ಫೌಂಡೇಶನ್. ಅಪ್ಪ ಅಮ್ಮ ದೇ ಆರ್ ಲೈಕ್ ದಿಸ್ ಲೈಫ್ ಸಿಸ್ಟಮ್. ದೇ ಸಪೋರ್ಟೆಡ್ ಮೀ ಲಾಟ್. ಈಗ ನಿಮ್ಮ ಗುರಿ ಮುಂದಿಂದ ಏನು ಅನಿಸ್ತದೆ ರೀ? ಅದೇ ಸರ್, ಈಗ ಪರೀಕ್ಷೆ ಪಾಸ್ ಆಗೋದು ಒಂದು ಫೇಸ್ ಆದರೆ ದ ರಿಯಾಲಿಟಿ ಬಿಗಿನ್ಸ್ ಆಫ್ಟರ್ ದಿ ಪಾಸಿಂಗ್ ದಿ ಎಕ್ಸಾಮ್ಸ್. ಸೊ ನನಗೆ ಸುಮಾರು ಡಿಫ್ರೆಂಟ್ ಏರಿಯಾಸಲ್ಲಿ ವರ್ಕ್ ಮಾಡಬೇಕಂತ ಆಸೆ ಇದೆ ಸರ್. ಸೊ ನೋಡೋಣ ಸರ್, ಹೆಂಗೆ ಏನು ಅವಕಾಶ ಸಿಗುತ್ತೆ, ಐ ಡೂ ಮೈ ಬೆಸ್ಟ್. ಈಗಿನ ಯಂಗರ್ಸ್ಗೆ ಏನು ಗೈಡ್ ಮಾಡಲಿಕ್ಕೆ ನೀವು ಬಯಸ್ತೀರಿ? ಸರ್, ಸಿವಿಲ್ ಸರ್ವಿಸಸ್ ತುಂಬ ಒಂದು ಲೈಫ್ ಚೇಂಜಿಂಗ್ ಎಕ್ಸಾಮಿನೇಷನ್. ಸೊ ಈ ಒಂದು ಆಸೆ ಏನಾದರೂ ಇದ್ದರೆ ಸೀರಿಯಸ್ ಆಗಿ ಪರ್ಸ್ಯೂ ಮಾಡಿದ್ರೆ, ಡೆಡಿಕೇಶನ್, ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಸಕ್ಸಸ್ನ ಕಾಣ್ಬೋದು. ಆ್ಯಂಡ್ ಇಟ್ಸ್ ಇಂಡೀಡ್ ಅ ಲೈಫ್ ಚೇಂಜಿಂಗ್ examination, not just for an individual but as family, as society, ಎಲ್ಲರಿಗೂ. ಈಗ ನಮ್ಮ ರೂರಲ್ ಏರಿಯಾ ಸ್ಟೂಡೆಂಟ್ಗಳಿಗೆ ಇದು ಗೈಡೆನ್ಸು ಮತ್ತು ಸ್ಟಡಿ ಕೊರತೆ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದೆ ಸರ್, ಸಮಯ ಒಂದು ಕೊರತೆ ಇದೆ. ಬಟ್ ಭಾಳಷ್ಟು ಕನ್ನಡ ಮೀಡಿಯಮಲ್ಲೇ ರಿಸೋರ್ಸಸ್ ಇವಾಗ ಅವೈಲೇಬಲ್ ಇದೆ. ಸಾಕಷ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ಈಗ ಕನ್ನಡ ಮಾಧ್ಯಮದಲ್ಲೇ ಕೋಚಿಂಗ್ ಮಾಡ್ತಿದ್ದಾರೆ. ಸೊ ಆ ಸೌಲಭ್ಯಗಳನ್ನ ತೊಗೋಬೋದು. ಅಟ್ ದ ಸೇಮ್ ಟೈಮ್ ಯೂಟ್ಯೂಬ್ ಆನ್ಲೈನ್ ಬಂದಾಗಿಂದ ಭಾಳಷ್ಟು ಆ್ಯಕ್ಸೆಸ್ ಇವಾಗ ಸಿಂಪಲ್ ಆಗಿದೆ. ಸೊ ಆ ಒಂದು ಚೆನ್ನಾಗಿದ್ರೆ ಸಾಕು ಸರ್, ಅದು ಅವ್ರು ಹೆಂಗೋ ಒಂದು ದಾರಿ ನೋಡ್ಕೋತಾರೆ ಸರ್. ಸೊ ಬಿ ಇಟ್ ಆನ್ಲೈನ್, ಆಫ್ಲೈನ್ ರಿಸೋರ್ಸಸ್. UPSCಯಲ್ಲಿ IAS 53ನೇ ರ್ಯಾಂಕು ಮತ್ತು ಕರ್ನಾಟಕಕ್ಕೆ ಫಸ್ಟ್ ಟಾಪರ್ ರ್ಯಾಂಕು ಇದು ಪಡೆದಿದ್ದಕ್ಕೆ ನಿಮ್ಮ ಇಡೀ ಕುಟುಂಬಕ್ಕೆ ಮತ್ತು ಈ ನಮ್ಮ ಉತ್ತರ ಕರ್ನಾಟಕಕ್ಕೆ ಏನು ಅನಿಸ್ತಾ ಇದೆ? ಡೆಫಿನೆಟ್ಲಿ ಒಂದು ವೆರಿ ಪ್ರೌಡ್ ಮೂಮೆಂಟ್ ಸರ್. ಬಿಕಾಸ್ ನಾಟ್ ಯೂಶ್ವಲಿ ಕರ್ನಾಟಕದಿಂದ ರ್ಯಾಂಕ್ಸ್ ಬರೋದೇ ಕಮ್ಮಿ, ಅದರಲ್ಲೂ ನಾರ್ತ್ ಕರ್ನಾಟಕ ವೆರಿ ರೇರ್. ಸೊ ಇದೊಂದು ಹ್ಯೂಜ್ ಅಚೀವ್ಮೆಂಟ್. ಅದೇ ಸರ್, UPSC ಅನ್ನೋದು ಆಲ್ವೇಸ್ ಸೆಡ್ ಇಟ್ ಇಸ್ ನಾಟ್ ಎನ್ ಇಂಡಿವಿಜುವಲ್ ಡ್ರೀಮ್, ಒಂದು ಕಲೆಕ್ಟಿವ್ ಡ್ರೀಮ್, ಒಂದು ಸಮಾಜದ್ದು ಕಮ್ಯುನಿಟಿ ಡ್ರೀಮ್. ಅಫ್ಕೋರ್ಸ್ ಇಟ್ಸ್ ಅ ವಿಕ್ಟ್ರಿ ಫಾರ್ ಕರ್ನಾಟಕ, ಎಸ್ಪೆಷಲಿ ನಾರ್ತ್ ಕರ್ನಾಟಕ ಆ್ಯಂಡ್ ಬೆಲ್ಗಾಮ್ ಡಿಸ್ಟ್ರಿಕ್ಟಲ್ಲಿ. ಓಕೆ, ಥ್ಯಾಂಕ್ ಯು. ನನ್ನ ಮಗ ಕಿರಣ್ ಕಮ್ತೆ ಈ ವರ್ಷದ UPSC ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ನಂಬರ್ 1 ಮತ್ತು ದೇಶಕ್ಕೆ 53ನೇ ರ್ಯಾಂಕ್ ಪಡೆದಿದ್ದು ನಮ್ಮ ತಂದೆ ತಾಯಿಗೆ ಒಂದು ದೊಡ್ಡ ಖುಷಿ ಮತ್ತು ಹೆಮ್ಮೆಯ ವಿಷಯ ಆಗಿದೆ.
ಅದು ವಿಶೇಷ ನಮ್ಗೆ ಅವನು ನೌಕರಿ ಮಾಡ್ತಾ ಕಷ್ಟಪಟ್ಟು ನೌಕರಿ ಮಾಡಿ ನಾವು ಮುಗಿಸಿ ಬಂದು 5 ಗಂಟೆಯಿಂದ ರಾತ್ರಿ 1:00ವರೆಗೂ ಲೈಬ್ರರಿಯಲ್ಲಿ ಓದ್ತಾ ಇದ್ದ. ಅವನು ದಿನನಿತ್ಯ ಚಟುವಟಿಕೆ 10ರಿಂದ 5 ಆಫೀಸು, ಆಮೇಲೆ 5 ಗಂಟೆಗೆ ಬಂದು ಮುಖ ತೊಳ್ಕೊಂಡು 5:00ವರೆಗೆ ಲೈಬ್ರರಿಗೆ ಹೋದರೆ ರಾತ್ರಿ 1:00ವರೆಗೆ ಮನೆಗೆ ಬರ್ತಾಯಿದ್ದ. ಅದು ಅವನ ಕಷ್ಟದ ಹಾದಿ. ಆ ಕಷ್ಟ ನೋಡಿ ಭಗವಂತ ಅವನ ಕೊನೆಯ ಪ್ರಯತ್ನದಲ್ಲಿ ನಾವು ಊಹೆ ಮಾಡಿದಕ್ಕಿಂತ ದೊಡ್ಡ ರ್ಯಾಂಕ್ ಕೊಟ್ಟ. ವಿಶೇಷತಃ ಕರ್ನಾಟಕಕ್ಕೆ ಫಸ್ಟ್ ರ್ಯಾಂಕ್, ಆಮೇಲೆ ದೇಶಕ್ಕೆ 53ನೇ ರ್ಯಾಂಕ್. ಇದು ನಾವು ಯಾರೂ ನಿರೀಕ್ಷೆನೂ ಮಾಡಿರೋದಿಲ್ಲ. ಇವನ್ ನಮ್ಮ ಮಗನೂ ಸುಧಾ ಅವನು ನಿರೀಕ್ಷೆ ಮಾಡಿದ್ದಿಲ್ಲ. ಆದರೆ ಭಗವಂತನ ಇಚ್ಛೆ, ದೈವ ಇಚ್ಛೆನೇ ಬೇರೆ ಆಗಿತ್ತು. ನಾವು ಊಹಿಸಲಾರದಂಥ ಒಂದು ರಿಸಲ್ಟ್ ನಮಗೆ ಕೊಟ್ಟ. ಕರ್ನಾಟಕ, ಇಡೀ ದೇಶ ಅವನ ಕಡೆ ನೋಡುವ ಥರ ಒಂದು ಏನು ವಾತಾವರಣ ನಿರ್ಮಾಣ ಆಗಿದೆ. ನನ್ನ ಮಗನ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಅಂಥ ಸುಪುತ್ರನನ್ನು ಪಡೆದಿದ್ದಕ್ಕೆ ನಾವೆಲ್ಲರೂ, ನಾನು, ನಮ್ಮ ಮನೆಯವರು, ನಮ್ಮ ಕುಟುಂಬವರ್ಗ, ನಮ್ಮ ಊರು ವಿಶೇಷ ಹತ್ತಿರವಟ್ಟದವರು ಎಲ್ಲರೂ ಕಾರ್ಮಿಕರಿಂದ ಹಿಡಿದು ಶ್ರೀಮಂತರಿಗೆ ಯಾರೂ ಬಿಡದೆ ಅವನ ಬಗ್ಗೆ ಹೆಮ್ಮೆ ಪಟ್ಟಿದ್ದಾರೆ. ನಾವೆಲ್ಲ ಹಬ್ಬದ ಸಂಭ್ರಮದಲ್ಲಿದ್ದೇವೆ. ನನ್ನ ಮಗನ ಸಾಧನೆಗೆ ನಾನು ಎಷ್ಟು ಹೊಗಳಿದ್ರೂ ಕಡಿಮೆ. ನಾನು ಸುರೇಶ್ ಶಂಕರ್ ಮುಗುಳಿ, ಹತ್ತರೋಡ ಗ್ರಾಮದವನು. ಈಗ ಏನು ನಮ್ಮ ಊರಿನ ಸುಪುತ್ರರಾದಂಥ ಕಿರಣ್ ಕಂಪ್ತೆಯವರು ಈ ನಮ್ಮ ಕರ್ನಾಟಕ ರಾಜ್ಯಕ್ಕೆ 1ನೇ ರ್ಯಾಂಕ್ ಮತ್ತು ಭಾರತ ದೇಶಕ್ಕೆ 53 ರ್ಯಾಂಕ್ ತಂದಾರ. ನಮ್ಮ ಹತ್ತರವಾಡ ಗ್ರಾಮದ ಹಳ್ಳಿ ಊರಿನ ಹೆಸರು ಮತ್ತು ಹಳ್ಳಿ ಊರಿನ ಕೀರ್ತಿ ಪತಾಕೆಯನ್ನು ದೇಶದ ಹಾಗೂ ರಾಜ್ಯದ ಮಟ್ಟಕ್ಕೆ ಎತ್ತರಕ್ಕೆ ಹಾರಿಸಿದ್ದಾರೆ. ಅವರಿಗೂ ಹಾಗೂ ಮತ್ತು ನಮ್ಮ ಅವರ ತಂದೆಯಾದಂಥ ಪ್ರಿನ್ಸಿಪಾಲ್ ಸರ್ ಅವರಿಗೂ ಅನೇಕ ಧನ್ಯವಾದಗಳು. ಮತ್ತು ನಮ್ಮ ಊರಿನ ಹೆಸರನ್ನು ಮೇಲೆ ಎತ್ತಿದ್ದಕ್ಕಾಗಿ ಅವರಿಗೂ ಧನ್ಯವಾದಗಳನ್ನು ಹೇಳ್ತೇವೆ. ಇದೇ ರೀತಿ ಇನ್ನು ಮುಂದೆ ಹಳ್ಳಿಯ ಪ್ರತಿಭೆಗಳು ಮುಂದೆ ಬರಲಂತ ಇವರನ್ನು ನೋಡಿ ಕಲಿಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ. ನಮ್ಮ ಅಣ್ಣನ ಮಗನಾದಂಥ ಕಿರಣ್ ಕಂಪ್ತೆಯವರು ಮೊನ್ನೆ ನಡೆದಂಥ UPSC ಎಕ್ಸಾಮ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ತಮ್ಮ ಪರೀಕ್ಷೆಯನ್ನು ಬರೆದು ಕರ್ನಾಟಕಕ್ಕೆ ನಂಬರ್ 1 ಸ್ಥಾನ ಹಾಗೂ ಭಾರತಕ್ಕೆ 53ನೇ ಸ್ಥಾನ ಪಡೆದಿದ್ದಕ್ಕಾಗಿ ನಮ್ಮ ಊರಿನ ಹೆಸರನ್ನು ಹತ್ತರವಾಟ ಅನ್ನೋದನ್ನು ದಿಲ್ಲಿವರೆಗೆ ತೋರಿಸಿಕೊಟ್ಟಂಥ ನಮ್ಮ ಅಣ್ಣನ ಮಗನಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಅಣ್ಣನವರಾದ ಪ್ರಿನ್ಸಿಪಲ್ ಸಣ್ಣಪ್ಪಣ್ಣ ಕಂಪ್ತೆಯವರು ಅವರ ಮಾರ್ಗದರ್ಶನದಲ್ಲಿ ಈ ರೀತಿ ಎಕ್ಸಾಮ್ ಬರೆದು ನಮ್ಮ ಊರಿನ ಹೆಸರನ್ನು, ಕೀರ್ತಿಯನ್ನು ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ನಮ್ಮ ಹೆಸರನ್ನು ವಾಸಿ ಮಾಡಿದಂತಾಗ ನಮ್ಮ ಅಣ್ಣನ ಮಗನಿಗೆ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.